ಸ್ನೇಹಿತರೆ ಎಲ್ಲ ಗಿರ್ರಸುಗಳು ಹೆಂಗಿದೆ ನೋಡಿದರೆ ಭಯ ಆಗತ್ತೆ. ಇವು ನೋಡಿದರೆ ಇವು ಹಸುಗಳೆಲ್ಲ ಒಣ ಹುಲ್ಲೆ ಹಾಕ್ತೀರಾ ಅಥವಾ ಹಸಿ ಹುಲ್ಲು? ಹಸಿ ಹುಲ್ಲು ಹಾಕ್ತೀರಾ? ಹಾಂ ಹಾಂ ಹಾಂ. ಇವಾಗ ಸ್ವಲ್ಪ ಮಳೆ ಇಲ್ದಿರ ಕಮ್ಮಿ ಅಲ್ವಾ ಹಸಿ ಹುಲ್ಲಕ್ಕ? ಹಾಂ ಹಾಂ. ಅದಕ್ಕೆ ಎರಡು ಮಿಕ್ಸಿಂಗು. ಹಾಂ ಹಾಂ. ಇವಾಗ ಹಿಂಡಿ ಬೂಸ ಏನಿಲ್ಲ ಕೊಡ್ತೀರಾ? ಎಷ್ಟೆಷ್ಟು ಕೊಡ್ತೀರಾ ಒಂದು ಹಸುಗೆ? ಒಂದು ಹಸುಕ್ಕೆ ಒಂದೊಂದು ಬಾಂಡ್ಲಿ. ಒಂದೊಂದು ಬಾಂಡ್ಲಿ ಅಂದರೆ ತೂಕ ಏನು ಮಾಡಲ್ಲ? ತೂಕ ಮಾಡಲ್ಲ. ಹಾಂ. ನಮಸ್ಕಾರ ಸ್ನೇಹಿತರೆ, ಇವಾಗ ಹಾಕಿಲ್ಲ, ಇವೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಇಲ್ಲಿ ಆನೆಕಲ್ಲಿಂದ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಎಲ್ಲ ಗಿರ್ ಹಸುಗಳು ನೋಡಿ, ಗೋಶಾಲೆ ಇದೆ. ಗೋಶಾಲೆಗೆ ಬಂದಿದ್ದೀವಿ. ಒಳ್ಳೆ ಬೀಡಿಂಗ್ ಹಸುಗಳು ಇದ್ದಾವೆ ಸ್ನೇಹಿತರೆ. ಇದು ಒಂದಿದೆ, ಬುಲ್ಲಿದೆಯಲ್ಲ ನೋಡಿ, ಕಬೀರ್. ಇದ್ರ ಹೆಸರು ಕಬೀರ್. 23 ಲಕ್ಷ. ಇದು 23 ಲಕ್ಷ ಕೊಟ್ಟು ತಂದಿದ್ದಾರಂತೆ, ಓನರ್ ಹೇಳಿದರು. ಓನರ್ ಹತ್ರ ತಿಳ್ಕೊಂಡು ಬಂದಿದ್ದೀವಿ. ಆದರೂ ಈ ಥರ ಬೀಡು ಹಸುಗಳು ಮಾಡೋದು ಅಂದರೆ ಗ್ರೇಟ್ ಜಾಬು. ಇದು ಸುಮ್ಮನೆ ವಿಷಯವಲ್ಲ. ನೋಡಿ ಎಂತೆಂಥ ಗಿರ್ ಹಸುಗಳಿದೆ ನೋಡಿ. ಇದ್ರ ಹೆಸರೇನಪ್ಪ ಇದ್ರದ್ದು? ಸುಲ್ತಾನಾ? ಎಷ್ಟಕ್ಕೆ ತಂದಿರೋದು ಇದು? ಇದು ನಮ್ಗೆ ಗೊತ್ತಿಲ್ಲ. ನಾವು ಪೋಸ್ಟ್ ಬಂದಿದ್ದು ನಾವು ಬರೋಕ್ಕೆ ಮುಂಚೆ ಗೋಶಾಲಕ್ಕೆ ಬರೋಕ್ಕೆ ಮುಂಚೆ ಇದೆ ಸುಲ್ತಾನ್. ಸುಲ್ತಾನ್. ಇದ್ರ ಹೆಸರೇ ಒಂಥರ ಕೇಳೋಕೆ ಒಂಥರ ಸುಂದರವಾಗಿದೆಯಲ್ಲಪ್ಪ. ಇದು ರಾಧಿಕಾನಾ? ಇದು ಇವಾಗ ಪ್ರೆಸೆಂಟ್ ಎಷ್ಟು ಲೀಟ್ರ್ ಹಾಲು ಕೊಡ್ತಾವೆ ಇವು? ಇಲ್ಲಿ ಎಷ್ಟು ಇಲ್ಲಿ ತೆಗಿಯೋದು ಎಷ್ಟು ಲೀಟ್ರ್ ಇವಾಗ? ನೀವು ತೆಗಿಲ್ವಾ ಇವಾಗ ಹಾಲು? ನಾವು ತೆಗಿಯಲ್ಲ, ನಾವು ತುಪ್ಪ ಮಾಡ್ತೀವಿ. ಹಾಂ, ಸರಿ. ಕಬೀರ್ ಬಂದರು ನೋಡಿ ಹತ್ರ. ಕಬೀರ್ ನೋಡು ಸ್ನೇಹಿತರೆ. ಈಗೊಳ್ಳಿ ನಮ್ಮ ದೇವರಕುಪ್ಪೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲಿಂದ ನಮ್ಮ ಗಣೇಶ್ ಅವರು ಇಲ್ಲೇ ಇದ್ದಾರೆ. ಅವರ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವರಿಗೆ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಕಬೀರ್ ಅಣ್ಣನ ನೋಡಿದ್ರೇ ಭಯ ಆಗ್ತಿದೆ. ದೊಡ್ಡ ಕಬೀರ್ ಇದೆ ಇವರು, ಅವ್ರನ್ನ ನೋಡಿದ್ರೇ ಭಯ ಆಗತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾದ ಹಸುಗಳಿದೆ ಅಂದರೆ ನೋಡಿ. ಈ ಥರ ಫಾರ್ಮ್ ಹೌಸ್ಗಳು ಮಾಡಬೇಕು ನಿಜವಾಗ್ಲೂ. ಈ ಥರ ಫಾರ್ಮ್ ಹೌಸ್ಗಳು ಮಾಡಿದರೆ ಮಾಡಲಿಕ್ಕೆ ಅವ್ರಿಗೆ ಒಂಥರ ಹುಮ್ಮಸ್ಸು ಬರುತ್ತೆ. ನೋಡಿ ಎಷ್ಟು ಜಾಗ ಇದೆ ಅವರಿಗೆಲ್ಲ. ಹಸುಗಳಿಗೆ ನೀರು ಕುಡಿಲಿಕ್ಕೆ ಒಳ್ಳೆಯ ಜಾಗ ಇದು ನೋಡಿ. ಹಸುಗಳಿಗೆಲ್ಲ ನೀರು ಕುಡಿಸಿ ಆ ಥರ ಇದಿದೆ. ಬನ್ನಿ ಸ್ನೇಹಿತರೆ, ಮುಂದೆ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಈ ಹಸುಗಳು ಇರೋ ಜಾಗಗಳನ್ನು ನಿಮ್ಮ ತೋರಿಸ್ತೀನಿ ನೋಡಿ. ಇಲ್ಲಿ ಹಸುಗಳೆಲ್ಲ ಮೇವು ಹಾಕ್ಲಿಕ್ಕಿದು, ಮೇವು ಹಾಕ್ಲಿಕ್ಕೆ ಇವೆಲ್ಲ ಹಸುಗಳು ಕುಳಿತಿರೋ ಜಾಗ ಅಂತ ನೋಡಿ. ಅಲ್ಲಿದ್ದಾನೆ ನೋಡಿ ಸುಲ್ತಾನ್ ಇದ್ದಾರೆ ಅಲ್ಲಿ. ಇಲ್ಲಿರೋರು ನೋಡಿ ಎಷ್ಟು ಸುಂದರವಾಗಿದೆ. ಹಸು ಎಲ್ಲ ಗಿರ್ ಹಸುಗಳು, ಎಲ್ಲ ಗಿರ್ ಹಸುಗಳಿದೆ ನೋಡಿ. ಎಷ್ಟು ಸುಮಾರು ಒಂದು 45 ಎಕರೆ ಜಮೀನಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ ಆನೆಕಲ್ಲಿಂದ ಒಂದು 45-50 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸ್ನೇಹಿತರೆ. ಎಲ್ಲ ಗಿರ್ ಹಸುಗಳು ಹೆಂಗಿದೆ ನೋಡಿದರೆ ಭಯ ಆಗತ್ತೆ. ಇವು ನೋಡಿದರೆ ಇವು ಹಸುಗಳೆಲ್ಲ ಒಣ ಹುಲ್ಲೆ ಹಾಕ್ತೀರಾ ಅಥವಾ ಹಸಿ ಹುಲ್ಲು? ಹಸಿ ಹುಲ್ಲು ಹಾಕ್ತೀರಾ? ಹಾಂ ಹಾಂ ಹಾಂ. ಇವಾಗ ಸ್ವಲ್ಪ ಮಳೆ ಇಲ್ದಿರ ಕಮ್ಮಿ ಅಲ್ವಾ ಹಸಿ ಹುಲ್ಲಕ್ಕ? ಹಾಂ ಹಾಂ. ಅದಕ್ಕೆ ಎರಡು ಮಿಕ್ಸಿಂಗು. ಹಾಂ ಹಾಂ. ಇವಾಗ ಹಿಂಡಿ ಬೂಸ ಏನಿಲ್ಲ ಕೊಡ್ತೀರಾ? ಎಷ್ಟೆಷ್ಟು ಕೊಡ್ತೀರಾ ಒಂದು ಹಸುಗೆ? ಒಂದು ಹಸುಕ್ಕೆ ಒಂದೊಂದು ಬಾಂಡ್ಲಿ. ಒಂದೊಂದು ಬಾಂಡ್ಲಿ ಅಂದರೆ ತೂಕ ಏನು ಮಾಡಲ್ಲ? ತೂಕ ಮಾಡಲ್ಲ. ಹಾಂ.
ಬೆಳಿಗ್ಗೆ ಒಂದು ಸತಿ ಅವು ಸಾಯಂಕಾಲ. ತಿನ್ನು ವಾಸ ಎಷ್ಟು ತಿಂತಾವ ಅಷ್ಟು 2 ಸತಿ ಕೂಡ ಕೊಡ್ತೀವಿ. ಹಾಂ ಹಾಂ ಹಾಂ. ಅದು ಬೆಳಿಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಹಾಂ, ಸತಿ. ಸಾಯಂಕಾಲ ಒಂದು ಸತಿ. 2 ಟೈಮ್ ಬೂಸ. ಸರಿ, ನೆಕ್ಸ್ಟ್ ಮುಂದೆ ಹೋಗೋಣ ನಡೀರಿ. ಬೂಸ ಕೊಡುವಾಗ ಅಲ್ಲೇ ಲೈನಾಗಿ ಕಟ್ಟಾಕ್ಬಿಟ್ಟು ಟ್ಯಾಕ್ಟ್ರಿನಾಗ ಇಟ್ಕೊಂಡು ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಜಾಗ, ಫಾರ್ಮ್ ಹೌಸು. ಇದರಲ್ಲಿ ಫ್ಯಾಷನ್ ಥರ ಮಾಡ್ತಿದೆ ಓನರು, ಫ್ಯಾಷನ್ ಥರ ಮಾಡ್ಕೊಂಡವ್ರೆ. ಅವ್ರಿಗಿದೆ ಒಂದು ಫ್ಯಾಷನ್ ಅಂತ. ಮೊದಲು ಇಲ್ಲಿ ಓನರ್ ಬಂದುಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಪೈಲಟ್ ಆಗಿದ್ರಂತೆ. ಆ ಕೆಲಸನ ಬಿಟ್ಬಿಟ್ಟು ಬಂದು ಅದೇ ಫ್ಯಾಷನ್ನಾಗಿ ಈ ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲಿ ಹಸುಗಳು ಎಲ್ಲ ಥರದ ಪ್ರಾಣಿಗಳನ್ನು ಸಾಕ್ತಿದ್ದಾರೆ ಅವರು. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಜಾಗ, ಎಷ್ಟು ತಂಪಾಗಿದೆ. ಈ ಬಿಸಿಲು ಟೈಮಲ್ಲೂ ಎಷ್ಟು ಸುಂದರವಾಗಿದೆ ಅಂತ ನೋಡಿ. ನೋಡಿ ಎಷ್ಟು ಜಾಗ ಇದೆ. ಈ ಟೋಟಲ್ 45 ಎಕರೆ ಜಾಗ ಇದೆ ಅಂತೆ. 45 ಎಕರೆ ಜಾಗದಲ್ಲಿ ಇಷ್ಟು ಗೋಶಾಲೆಗಳನ್ನು ಕಟ್ಕೊಂಡವ್ರೆ. ಮತ್ತು ಇಲ್ಲೊಂದು ಅದ್ಭುತ ನೋಡಿ, ಇಲ್ಲೊಂದು ಅದ್ಭುತವನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, 2 ನಂದಿ ವಿಗ್ರಹ ಇದೆ ಮತ್ತು ಇಲ್ಲಿ ಶಿವಲಿಂಗ ಇದೆ. ಅವ್ರಿಗೆ ಪೂಜೆ ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ಎಷ್ಟು ನೀರಿದೆ ಇದರಲ್ಲಿ? ಇದರಲ್ಲಿ ಒಂದಿಷ್ಟು ಕತ್ತು ಪತ್ತದ ಒಂದು 4 ಅಡಿ ನೀರಿದೆ ಇದರಲ್ಲಿ. ಮತ್ತು ಇನ್ನೊಂದು ಇದೆಲ್ಲ ಹಸುಗಳಿಗೆ ಮೇವು ಸ್ಟಾಕ್ ಮಾಡಿದ್ದಾರೆ ನೋಡಿ. ಹಸುಗಳಿಗೆ ಮೇವು ಮತ್ತು ನರ್ಸರಿ, ಅವರಿಗೆ ಮರಗಳು ಬೇಕಾದಾಗ ಎಲ್ಲ ಬೆಲ್ಲಿ ಬೇಕೋ ಎಲ್ಲ ನೆಟ್ಕೊಳ್ತಾರೆ. ಎಲ್ಲ ಕಾಡು ಗಿಡಗಳೇನ, ನೇರಳೆ ಗಿಡ, ಈ ರಕ್ತಚಂದನ, ಅರಳಿ ಗಿಡ. ಈ ರಕ್ತಚಂದನ ಯಾವುದು? ರಕ್ತಚಂದನ ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಜಾಗ. ಇಲ್ಲಿ ಎಲ್ಲ ಥರದ ಗಿಡಗಳು ನರ್ಸರಿ ಮಾಡ್ಕೊಳ್ತಾರೆ ಅವರೇನೆ, ಅವ್ರ ತೋಟದಲ್ಲಿ ಹಾಕಲಿಕ್ಕೆ, ಅವರು ಫಾರ್ಮ್ ಹೌಸಲ್ಲಿಗೆ ಹಾಕ್ಕೊಳ್ಳಿಕ್ಕೆ ಅವರೇ ಗಿಡಗಳನ್ನು ತಂದು ನಾಟ್ಕೊಳ್ತಾರೆ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವು 2 ವರ್ಷ ಆಯ್ತದೆ. 2 ವರ್ಷನಾ? 2 ವರ್ಷ. ನೋಡಿ ಅಣ್ಣವರು ಇಲ್ಲೇ ಹಸುಗಳನ್ನು ನೋಡ್ಕೊಳೋದು ಇವರೇ. ಈ ಫಾರ್ಮ್ ಹೌಸಲ್ಲಿ ಒಳ್ಳೆ ಚೆನ್ನಾಗಿ ನಮಗೆ ಹೆಸರಾಗಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಓನರ್ ಹತ್ರ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಚಾಪ್ ಕಟ್ರು ಹುಲ್ಲುಗಳ ಹಸುಗಳಿಗೆ ಈ ಆಸ್ಟ್ರೇಲಿಯಾ ಬೀಡ್ಸು ಹುಲ್ಲುಗಳು. ಈ ಹುಲ್ಲಿಂದ ಹೆಸರೇನೋ ಗೊತ್ತಪ್ಪ? ಇದು ಇದ್ರ ಹೆಸರು ಗೊತ್ತಿಲ್ಲ. ಇದು ಆಸ್ಟ್ರೇಲಿಯಾ ವೆರೈಟಿ ಅಂತ. ಆಸ್ಟ್ರೇಲಿಯಾ ವೆರೈಟಿ. ಹಾಂ 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 ಹಾಂ, ಸರಿ ಸರಿ, ಓಕೆ. ಆ ಟ್ರಾಲಿಗಳು 3 ವರ್ಕ್ ಮಾಡ್ತಾರಾ? ಹಾಂ, ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಟ್ರಾಲಿಗಳು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು ಫಾರ್ಮ್ ಹೌಸು. 45 ಎಕರೆ ಫಾರ್ಮ್ ಹೌಸ್ ಇದು. ಇದೆಲ್ಲ ಹಸುಗಳಿಗೆ ಹುಲ್ಲು, ಅವ್ರೇನು ಹುಲ್ಲುಗಳೇನು ಕೊಂಡ್ಕೊಂಬರಲ್ಲ, ಮೇವು. ಈ ಜನಗಳಿಗೆ ತೋರ್ಸೋಕ್ಕಂತಲೇ ಬಂದಿದ್ದೀವಿ. ನೋಡಿ ಈ ಥರ ಫಾರ್ಮ್ ಹೌಸ್ ಮಾಡ್ಕೊಳ್ಳಿ. ಇದು ನೋಡಿ ಬೆಟ್ಟದ ನೆಲ್ಲಿಕಾಯಿ ಗಿಡ, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಫಾರ್ಮ್ ಹೌಸಲ್ಲಿ ಹಾಕ್ಕೊಂಡವ್ರೆ. ಇದೆಲ್ಲ ಕಟ್ತವ್ರೆ ಹಸುಗಳಿಗೆಲ್ಲ, ಒಳ್ಳೆ ಇದೆಲ್ಲ ಸಿಸ್ಟಮೆಟಿಗೆಲ್ಲ ಎಲ್ಲ ಕಟ್ತವ್ರೆ ದೊಡ್ಡ ಫಾರ್ಮ್ ಹೌಸ್ ಮಾಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮಾಡ್ಕೊಳ್ಳಿ. ಮಾಡೋವಂಥವ್ರು ದೊಡ್ಡ ದೊಡ್ಡ ಫಾರ್ಮ್ ಹೌಸ್ ಮಾಡೋರು ಫ್ಯಾಷನ್ನಾಗಿ ಮಾಡ್ತಿದ್ದಾರೆ ಇವರು. ಅದು ಆಸ್ಟ್ರೇಲಿಯಾದಲ್ಲಿ ಪೈಲಟ್ ಆಗಿದ್ರಂತ ಇವರು. ಅವರು ಏನೋ ಪ್ರಾಬ್ಲಮ್ ಆಗಿ ಬಂದು ಇಲ್ಲೇ, ಮತ್ತು ಅವರ ಹುಟ್ಟೂರು ಅಂತಿದ್ದು, ಹುಟ್ಟೂರಲ್ಲಿ ಇಲ್ಲೇ ಬಂದುಬಿಟ್ಟು ಈ ಥರ ಮಾಡ್ತಿದ್ದಾರೆ. ನೋಡಿ ಅವ್ರವ್ರ ಹುಟ್ಟೂರಲ್ಲಿ ಅವರವರು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಕೆಲವರು ಹುಟ್ಟೂರು ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗಿರ್ತೀರಾ, ಲಾಸ್ಟಿಗೆ ಹುಟ್ಟೂರಿಗೆ ಬಂದು ಮಾಡ್ಕೋಬೇಕು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ಅವರು. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ. ಇದು ಆಸ್ಟ್ರೇಲಿಯನ್ ಹುಲ್ಲಿದು ಹಸುಗಳಿಗೆ ಹಾಕ್ಲಿಕ್ಕೆ ಆಸ್ಟ್ರೇಲಿಯನ್ ಬೀಡ್ ಅಂತ ಅಲ್ಲಿಂದ ತರಿಸಿ ಇಲ್ಲಿ ಹಾಕ್ಸಿರೋದು ನೋಡಿ. ಇವು ಹಸುಗಳಿಗೆ ಒಳ್ಳೆ ಗಿರಿ ಹಸುಗಳಿಗೆ ಒಳ್ಳೆ ಮೇವು ಮತ್ತು ಚೆನ್ನಾಗಿ ತಾಕತ್ತಾಗಿರ್ತಾವೆ ಹಸುಗಳು ನೋಡಿ. ಸರಿ ಸ್ನೇಹಿತರೆ, ಮುಂದೆ ಮೇಲೆ ಹೋಗೋಣ. ಈ ಫಾರ್ಮ್ ಹೌಸ್ ಫುಲ್ಲು ತೋರಿಸ್ತೀನಿ ನಿಮಗೆ. ಮತ್ತು ಈ ಫಾರ್ಮ್ ಹೌಸ್ ಓನರ್ ಬಂದುಬಿಟ್ಟು ಅವರಿಲ್ಲ, ನಾವು ಬಂದಾಗ ಆವಾಗಲೇ ಜಸ್ಟು ಹೋಗ್ಬಿಟ್ಟಿದ್ದಾರೆ.
ಎಲ್ಲೋ. ಹಂಗಾಗಿ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವರಿಗೂ ಇಂಟ್ರ್ಯೂ ಮಾಡ್ಬೋದಿತ್ತು, ಅವರಿಲ್ಲ. ಹಾಗಾಗಿ ನಾವೇ ಅವರು ತೋಟದಲ್ಲಿ ಕೆಲಸ ಮಾಡೋರು ಇದ್ದಾರಲ್ಲ ಅವ್ರ ಜೊತೇಲಿ ನಾವೇ ಇಂಟ್ರ್ಯೂ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೀವಿ. ಇದು ಫಾರ್ಮ್ ಹೌಸು, ದೊಡ್ಡ ಫಾರ್ಮ್ ಹೌಸು. ಇಲ್ಲಿ ಎಲ್ಲ ಥರದ ಗಿಡಗಳಿದ್ದಾವೆ. ಹುಣಸೆ ಗಿಡ ಇದೆ, ಹುಣಸೆ ಮರ ಇದೆ, ಮಾವಿನ ಮರ, ಎಲ್ಲ ಥರದ ಮರಗಳು ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಮಾವಿನ ಮರ. ನಮ್ಮ ದೇವ್ರ ಕುಪ್ಪೆ ಫಾರ್ಮ್ ಹೌಸ್ ಗಣೇಶ್ ಅವರು ಮಾವಿನಕಾಯಿ ಕಿತ್ತು ತಿಂತಾಯಿದ್ದಾರೆ. ಹಾಂ ನೋಡಿ, ಮಾವಿನಕಾಯಿ ಕಿತ್ತು ಸವಿಯಾಗಿ ನೋಡ್ತಿದ್ದಾರೆ ಅವರು. ನೋಡಿ ಹುಣಸೆ ಮರಗಳು. ಫಾರ್ಮ್ ಹೌಸಲ್ಲಿ ಎಲ್ಲ ಥರದ ಗಿಡಗಳನ್ನು ಮರಗಳನ್ನು ಬೆಳೆಸಿದರೆ ಥರ ಚೆಂದ ಇರುತ್ತೆ ನೋಡಲಿಕ್ಕೆ. ಜಾಸ್ತಿ ಗ್ರೋ ಮಾಡೋಕ್ಕಂತ ಬಂದೆ, ಅದೇ ಸರ್ ಅಂತ ಇಲ್ಲ ಕಡೆ ಸ್ವಲ್ಪ ಇನ್ನೊಂದು ಸಿಕ್ಕರೆ ಸಾಕು ನನಗೆ, ಸ್ವಲ್ಪ ಅದನ್ನೇ ಮೇಂಟೈನ್ ಮಾಡಿ. ನೋಡಿ ಮಾವಿನ ಮರದಲ್ಲಿ ಮಾವಿನ ಕಾಯಿಗಳು. ಸ್ವೀಟ್ ಆಯ್ತಾ ಅದು? ತಿನ್ನು. ಗಣೇಶ್ ಮಾವಿನ ಕಾಯಿನ ಕಲ್ಲಲ್ಲಿ ಚಚ್ತಾವ್ರೆ ನೋಡಿ, ಕಲ್ಲಿಗೆ ಎಲ್ಲ ಹೊಡೆದೈತೆ ಜಾಸ್ತಿ. ಮಾವಿನಕಾಯಿನ ಸವಿತಿದ್ದಾರೆ ಇಬ್ಬರು. ನಾವು ಸ್ವಲ್ಪ ಸವಿಯವ ಸ್ಟಾರ್ಟ್ ಮಾಡಿದೆ. ನೋಡಿ ಸ್ನೇಹಿತರೆ, ಮಾವಿನಕಾಯಿ ಸವಿತಿದ್ದಾರೆ. ಹೆಂಗಿದೆಯಪ್ಪ ಮಾವಿನಕಾಯಿ? ಚೆನ್ನಾಗಿದೆಯಾ? ಉಪ್ಪು ಒಳ್ಳೆ ಸ್ವೀಟು, ಉಪ್ಪು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೂ ಟೇಸ್ಟ್ ಇರುತ್ತೆ. ಆಲ್ರೆಡಿ ಇರೋ ಟೇಸ್ಟ್ ಚೆನ್ನಾಗಿದೆ. ಹಾಂ, ಹುಳಿ ಇಲ್ಲ, ಸ್ವೀಟ್ ಇದೆ. ಸರಿ ಸರಿ, ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಮಾವಿನ ತೋಪು, ಅದೇ ಫಾರ್ಮ್ ಹೌಸಲ್ಲಿ ಮಾವಿನ ತೋಪು ನೋಡಿ ಎಷ್ಟು ಚೆನ್ನಾಗಿದೆ. ಮಾವಿನ ಮರಗಳು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅವರು. ಕಾಡಲ್ಲಿ ಕಾಡು ಇದ್ದಂಗಿದೆ ಇದು, ಒಂಥರ ಚಿಕ್ಕ ಕಾಡು. ಅಂದರೆ ಆ ಥರ ಕಷ್ಟ ಬಿದ್ದು ಮರಗಳನ್ನು ನೆಟ್ಟಿ ಬೆಳೆಸಿದಾರಲ್ಲ ಅವರು. ಆಸ್ಟ್ರೇಲಿಯಾದಲ್ಲಿ ಪೈಲಟ್ ಆದವರು ಇಲ್ಲಿ ಬಂದು ಈ ಥರ ಮಾಡ್ತಿದ್ದಾರೆ ಅಂದರೆ ಅವರು ಹುಟ್ಟೂರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಇನ್ನೂ ಕಲಿತಿದ್ದಾರೆ ಅವರು. ತುಂಬ ಏಳು ಬೀಳುಗಳು ಆಗಿದೆ ಅವರಿಗೂ, ಕಷ್ಟ ನಷ್ಟಗಳು. ಅದರಲ್ಲೂ ಕಲಿತಿದ್ದಾರೆ ಅವರು ಇನ್ನು ಇವಾಗ, ಯಾವ್ದು ಹಾಕಿದರೆ ಯಾವ್ದು ಇದಾಗತ್ತೆ ಅನ್ನೋದು. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡಿ ಮಾವಿನ ತೋಪು. ನಮ್ಮ ಗಣೇಶ್ ಅವರು ಮಾವಿನಕಾಯಿ ಹಿಡ್ಕೊಂಡು ಸವಿತದೇ ಇದ್ದಾರೆ ಇನ್ನು. ಹಾಂ, ಒಳ್ಳೆ ಟೇಸ್ಟ್ ಇದೆ. ತಿಂತ ಬಾಯಿ ಎಲ್ಲ ಹುಳಿ ಬಂದುಬಿಟ್ಟಿದೆ. ಅದಕ್ಕೆ ನಾನು ಸ್ವಲ್ಪ ತಿಂದು ಸ್ಟಾಪ್ ಮಾಡಿಬಿಟ್ಟೆ. ನೋಡಿ ಮಾವಿನ ತೋಪು ಯಾವ ಥರ ಇದೆ. ಅದಕ್ಕೆ ಹೇಳೋದು, ನಿಮ್ಮ ಜಮೀನಲ್ಲಿ ಒಂದೊಂದು ಗಿಡಗಳನ್ನು ನೆಡಿ, ಒಳ್ಳೆ ತೋಟವಾಗಿ ಬೆಳೆಸಿ. ಆವಾಗ ನಿಮಗೂ ಎಲ್ಲರೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಎಲ್ಲರೂ ಮಾಡ್ಬೋದು. ಮಾಡಿ, ಎಲ್ಲರೂ ಮಾಡಿ ಸಕ್ಸಸ್ ಕಾಣ್ಬೋದು. ಎಲ್ಲ ಒಂದೊಂದು ಲೈನಲ್ಲಿ ಸುತ್ತು ಒಂದೊಂದು ಗಿಡಗಳನ್ನು ನೆಡಿ ಲೈನಾಗಿ. ಒಂದು ಹೊಲ ಇದ್ದರೆ 1 ಎಕರೆನೇ ಇರಲಿ, ಸುತ್ತ ಒಂದೊಂದು ಗಿಡವನ್ನು ನೆಡಿ. ಅವಾಗ ಅದೇ ಕಾಡಾಗಿ ಬೆಳೆಯುತ್ತದೆ, ನಿಮಗೂ ನೆರಳಿರುತ್ತೆ ಈ ಬಿಸಿಲಲ್ಲಿ ಅಲ್ವಾ. ಸರಿ ಸ್ನೇಹಿತರೆ, ಮುಂದೆ ಹೋಗೋಣ ವಿಡಿಯೋ. ನೋಡಿ ಸ್ನೇಹಿತರೆ, ಮಾವಿನ ಮರದ ಕೆಳಗಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನ ಕಾಯಿಗಳೆಲ್ಲ. ನೋಡಿ ಗೊಂಚಲು ಬಿಟ್ಟವೆ. ಹುಳಿ ಜಾಸ್ತಿ ಇದೆ. ನೋಡಿ ಸ್ನೇಹಿತರೆ, ಫಾರ್ಮ್ ಹೌಸಲ್ಲಿ ಈ ಥರ ಗಿಡಗಳು ಹಾಕ್ಕೊಂಡ್ರೆ ನಮಗೆ ತಿನ್ನಲಿಕ್ಕೂ ಹಣ್ಣುಗಳು ಬರ್ತವೆ, ಅದರಲ್ಲೂ ಬೆನಿಫಿಟ್ ಬರ್ತವೆ. ಒಂದೇ ಥರದಲ್ಲ, ಎಲ್ಲ ಥರದ್ದು ಮಾಡಬೇಕು. ಆವಾಗ ನಮಗೂ ಒಂದು ಬೆನಿಫಿಟ್ ಕಾಣ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ಜೇನು ಬಾಕ್ಸ್ ಇದೆ. ಜೇನು ಸಹ ಇಟ್ಟಿದ್ರಂತೆ, ಆದರೆ ಎಲ್ಲ ಇದಾಗಿದ್ದರಿಂದ ಒಂದೇ ಒಂದು ಇಲ್ಲಿ ಮಡಗಿದ್ದಾರೆ. ಇಲ್ಲಿ ಒಂದೇ ಒಂದಿದೆ, ಮಿಕ್ಕಿದೆಲ್ಲ ಅಲ್ಲಿ ತೆಗೆದಿಟ್ಟಿದ್ದಾರೆ ಜೇನು ಬಾಕ್ಸ್ಗಳು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಜೇನು ಬಾಕ್ಸ್ಗಳೆಲ್ಲ ಇಲ್ಲಿ ತೆಗೆದಿಟ್ಟಿದ್ದಾರೆ ನೋಡಿ. ಅಣ್ಣ ಓನರು ಎಲ್ಲ ಇಲ್ಲಿ ತೆಗೆದಿಟ್ಟವ್ರೆ. ಈಗ ನೋಡಿ ಜೇನು ಬಾಕ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನೀರು ಸ್ಟಾಕ್ ಮಾಡಲಿಕ್ಕೆ ನೀರು ಟ್ಯಾಂಕು ನೋಡಿ, ನೀರು ಟ್ಯಾಂಕ್ ಇದು. ಎಷ್ಟು ದೊಡ್ಡ ಟ್ಯಾಂಕ್ ಇದೆ. ಹಾಂ ನೋಡಿ, ನೀರು ಹಸುಗಳಿಗೆ ನೀರು ಸ್ಟಾಕ್ ಮಾಡ್ಕೊಳಕ್ಕೆ ಎಷ್ಟು
ಡೈಲಿ ಯೂಸ್ ಮಾಡಿ ಪರ್ಪಸ್ಸಿಗೆ ನೀರು ಬೇಕು, ಹಾಗಾಗಿ ನೀರು ಸ್ಟಾಕ್ ಮಾಡಲಿಕ್ಕೆ ಟ್ಯಾಂಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇಲ್ಲಿ ತುಪ್ಪ, ಬೆಣ್ಣೆ, ತುಪ್ಪ ಆ ಪರ್ಪಸ್ಸಿಗೆ ಈ ಗಿರಿ ಹಸುಗಳದ ಹಾಲೇನು ಸೇಲ್ ಮಾಡಲ್ಲ ಇವರು. ತುಪ್ಪ, ಬೆಣ್ಣೆ ಜಾಸ್ತಿ, ತುಪ್ಪನೇ ಜಾಸ್ತಿ ಇಲ್ಲಿ ಯೂಸ್ ಮಾಡೋದು. ನೋಡಿ ಎಲ್ಲ ಎದ್ಬಿಟ್ಟು ಎಷ್ಟು ಸುಂದರವಾಗಿದ್ದಾವೆ ನೋಡಿ ಗಿರಿ ಹಸುಗಳು. ನೋಡಿ ಎಷ್ಟು ಸುಂದರವಾಗಿದೆ ಹಸುಗಳು. ಎಲ್ಲ ಹಾಲು ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಗಿರಿ ಹಸುಗಳು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹಸುಗಳೆಲ್ಲ, ಗಿರಿ ಹಸುಗಳು ಎಲ್ಲ ತುಪ್ಪ ಮಾಡಲಿಕ್ಕೆ ಪರ್ಪಸ್ ಮಾಡ್ತಾರೆ. ಇದು ನಮ್ಮ ನಾಟಿ, ಇದು ನಾಟಿ ಹಸು, ಇದು ಕಾಂಗ್ರೇಜ್. ನೋಡಿ ಹೆಂಗಿದೆ ಇದು, ಯಾವ ಥರ ಇದೆ ಎಲ್ಲ ನೋಡಿ ಕಾಮೆಂಟ್ ಮಾಡಿ. ನೀವು ಯಾವ ಥರ ಬೇಕು ಅನ್ನೋದು ನೋಡಿ ಸಾಕಿ. 4 ಬ್ಯಾಚ್ ಇದೆ ಹಸುಗಳು. ಒಂದು 2 ಮೇಲ್ಗಡೆ 2 ಇದೆ, 4 ಬ್ಯಾಚು. ಇಲ್ಲಿ ನೋಡಿ ಬುಲ್ಲಲ್ಲಪ್ಪ, ಸಾರಿ ಹಸು. ನೋಡಿ ನನ್ನ ಮೇಲೆ ಬರ್ತಾಯಿದೆ ಇದು. ನಮ್ಮ ಗಣೇಶ್ ಅವ್ರು ನೋಡಿ ಮಾವಿನಕಾಯಿ ತಿನ್ನಿಸ್ತವ್ರೆ ಹಸುಗಳಿಗೆ ಮಾವಿನಕಾಯಿ ತಂದು ತಿನ್ನಿಸ್ತವ್ರೆ. ಇದ್ರ ಹೆಸರು ಗಂಗೆ. ಎಲ್ಲ ನೋಡಿ ಬ್ಲಾಕ್ ಇದೆ ಹಸು, ಎಲ್ಲ ಹಸುಗಳೇ ಚೆನ್ನಾಗಿದೆ. ಹಸುಗಳು ತುಂಬ ಮುದ್ದಾಗವೆ ಎಲ್ಲ. ಇದು ತುಪ್ಪ ಮಾಡಲಿಕ್ಕೆ, ಹಾಲು ಸೇಲ್ ಮಾಡಲ್ಲ, ತುಪ್ಪ ಮಾಡಲಿಕ್ಕೆ ತಂದು ಇದು ಮಾಡಿದೆ. ಫ್ಯಾಷನಾಗಿ ಮಾಡ್ತಿದ್ದಾರೆ ಅವರು. ಆಸ್ಟ್ರೇಲಿಯಾದಲ್ಲಿ ಪೈಲಟಾಗಿದ್ದವ್ರು ಇಲ್ಲಿ ಬಂದು ಈ ಥರ ಮಾಡಬೇಕಂದ್ರೆ ಗ್ರೇಟ್ ಅಲ್ವಾ. ಬೇರೆ ದೇಶದಲ್ಲಿ ಹೋಗಿ ಇದ್ದವರು ಇಲ್ಲಿ ಬಂದು ಅಷ್ಟು ಲಕ್ಸುರಿ ಲೈಫ್ ಬಿಟ್ಬಿಟ್ಟು ಇಲ್ಲಿ ಬಂದು ಈ ಥರ ಮಾಡ್ತಾವ್ರು ಅಂದರೆ ಗ್ರೇಟ್ ಅವರು ನಿಜವಾಗ್ಲು. ಇದೊಂಥರ ಫ್ಯಾಷನ್, ಅವರು ತಂದೆ ಕಾಲದಿಂದ ಬಂದಿರೋದಂಥದ್ದು. ಅದನ್ನೇ ಫ್ಯಾಷನ್ನಾಗಿ ತೊಗೊಂಬಿಟ್ಟು ಅವ್ರು ಮಾಡ್ತವ್ರೆ ನೋಡಿ ಸ್ನೇಹಿತರೆ. ಟೋಟಲಿ ಎಷ್ಟು ಹಸುಗಳಿದಾವಪ್ಪ ಇಲ್ಲಿ ಇವಾಗ? ಎಲ್ಲ 95-100 ಎಲ್ಲ ಸೇರಿ. ಹಾಂ. ಕರು ಈಗ ಟೋಟಲ್ ಎಷ್ಟು ಲೀಟ್ರ್ ಹಾಲು ಕರಿತಿಲ್ಲ ಡೈಲಿ, ಬೆಳಿಗ್ಗೆ ಸಾಯಂಕಾಲ? ಕರಿತೀರ ಒಂದು ಎಲ್ಲ ಒಂದೊಂದು ಮಟ್ಟು ಕರಿತೀರಿ. ಎಲ್ಲ ಒಂದೊಂದು 10 ಲೀಟ್ರ್ ಸಿಗ್ತೈತಿ ಒಂದೊಂದು ಇದು ಹಸುಗಳು. ಟೋಟಲ್ ಎಷ್ಟು ಲೀಟ್ರ್ ಕರಿತೀರಾ ನೀವು ಅಂತ ಒಂದು ದಿನಕ್ಕೆ ಎಲ್ಲ ಹಸುಗಳಿಂದ? 7-8 ಹಸುವಿಂದ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇವೆಲ್ಲ ಹಾಲು ಕರಿಯುವಂಥದ್ದು. ಇವೆಲ್ಲ ಪ್ರೆಗ್ನೆಂಟ್ ಆಗೋದು. ಇವೆಲ್ಲ ಎಷ್ಟು ತಿಂಗಳಾಗಿರ್ಬೋದು ಇವು? ಇವೆಲ್ಲ ಕಟ್ಟಿದಾವಲ್ಲ, ಪ್ರೆಗ್ನೆಂಟ್ ಇದಾವೆ ಇವೆಲ್ಲ? 2 ತಿಂಗಳು. ಹಾಂ 2 ತಿಂಗಳು, 3 ತಿಂಗಳು, 4 ತಿಂಗಳು ಇಲ್ಲ ಪ್ರೆಗ್ನೆಂಟು ಒಂದು ಕಡೆ ಬಿಟ್ಟಿದ್ದೀರಾ? ಹಾಂ. ಸರಿ. ಇವೆಲ್ಲ ಪ್ರೆಗ್ನೆಂಟ್ ಇರೋ ಅಂತ ಕಟ್ಟಿರೋವು ಹಸುಗಳು. ನೋಡಿ ಸ್ನೇಹಿತರೆ, ಈ ಗಿರ್ ಹಸುಗಳು ಎಷ್ಟು ಸುಂದರವಾಗಿದ್ದಾವೆ. ಹಾಲ್ ಪರ್ಪಸ್ ಅಂದರೆ ಒಳ್ಳೆ ಕಾಸ್ಟ್ಲಿ ಹಾಲುಗಳಿವು. ಈ HF ಜರ್ಸಿಗಿಂತ ಈ ಹಾಲು ಒಳ್ಳೆ ಕ್ವಾಲಿಟಿ ಹಾಲು, ಜಾಸ್ತಿ ಲೈಕ್ ಮಾಡ್ತಾರೆ ಈ ಹಾಲನ್ನು ಜನಗಳು. ಜಾಸ್ತಿ ಹಾಲು ಅಂದರೆ ಗಿರ್ ಹಸುಗಳು ಹಾಲು ಅಂದರೆ ಇವೆಲ್ಲ ಜಾಸ್ತಿ ರಾಜಸ್ಥಾನ್ ಕಡೆ ಜಾಸ್ತಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ. ಇವೆಲ್ಲ ಕಟ್ಟಿರೋಂಥ ಹಸುಗಳು ಅಂದರೆ ಪ್ರೆಗ್ನೆಂಟ್ ಹಸುಗಳನ್ನ ತಂದು ಎಲ್ಲ ಒಂದೇ ಕಡೆ ಇದ್ದಾವೆ, ಎಲ್ಲ ಒಂದು ಕಡೆ ಬಿಟ್ಟಿದ್ದಾರೆ ನೋಡಿ. ಎಲ್ಲ ಪ್ರೆಗ್ನೆಂಟ್ ಹಸುಗಳು. 4 ಬ್ಯಾಚ್ ಇದೆ. 4 ಬ್ಯಾಚಿಂದ ಸುಮಾರು ಒಂದು 100-110 ಇರ್ಬೋದು ನೋಡಿ ಸ್ನೇಹಿತರೆ. ಈ ಥರ ಮಾಡಿ. ಆನೇಕಲ್ಲಿಂದ 35-40 ಕಿಲೋಮೀಟ್ರ್ ಆಗುತ್ತೆ ಇದು
ಇದು ಹೊಸೂರು ನಮ್ಮ ಕರ್ನಾಟಕ ಹೊಸೂರು ತಮಿಳ್ನಾಡು ಬಾರ್ಡ್ರು. ಹೊಸೂರಿಂದ ಬಂದರೆ 35 ಕಿಲೋಮೀಟ್ರ್ ಆಗುತ್ತೆ. ಆನೇಕಲ್ಲಿಂದ ತಳಿ ರೋಡಲ್ಲಿ ಬಂದರೆ ಹತ್ರ ಆಗುತ್ತೆ. ಆನೇಕಲ್ಲಿಂದ ತಳಿ ರೋಡಲ್ಲಿ ಬಂದರೆ ಹತ್ರ ಆಗುತ್ತೆ, ಒಂದು 35-40 ಕಿಲೋಮೀಟ್ರ್ ಆಗುತ್ತೆ. ಸರಿನಾ ಸ್ನೇಹಿತರೆ, ಇದು ಫಾರ್ಮ್ ಹೌಸು, ದೊಡ್ಡ 45 ಎಕರೆಯಲ್ಲಿ ಫಾರ್ಮ್ ಹೌಸ್ ಇದೆ. ಅಲ್ಲಿ ನೋಡಿ, ಅವರು ಎಷ್ಟು ಆಸ್ಟ್ರೇಲಿಯಾದಲ್ಲಿ ಪೈಲಟ್ ಆಗಿದ್ದವರು ಇಲ್ಲಿ ಬಂದು ಹಸುಗಳನ್ನ ಮಾಡಿ ಫ್ಯಾಷನ್ ಥರ ಮಾಡಬೇಕಂದ್ರೆ ಸುಮ್ಮನೆ ತಮಾಷೆ ಅಲ್ಲ. ಲಕ್ಸುರಿ ಲೈಫ್ ಇರೋವಂಥವ್ರು ಇಲ್ಲಿ ಬಂದು ಹಳ್ಳಿಲಿ ಬಂದಿದ್ದು ಈ ಥರ ಹಸುಗಳು ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಗ್ರೇಟು ಅಲ್ವಾ. ಎಲ್ಲ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ನಾವು ಸಾಫ್ಟ್ವೇರು ಗಿಫ್ಟ್ವೇರ್ ಅಂತ ಓಡೋಗ್ಬಿಡ್ತಾರೆ. ಅವೆಲ್ಲ ಬಿಟ್ಬಿಟ್ಟು ಬಂದು ಅವ್ರು ಇಲ್ಲಿ ಮಾಡಿದಾರಲ್ಲ, ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಸರಿ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲು ಮಿಸ್ಟರ್ ಪರ್ಫೆಕ್ಟ್ ಸೂರ್ಯ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾರ ನಮ್ಮಲ್ಲಿ ಏನಾರ ತಪ್ಪಿದರೆ ಕಾಮೆಂಟ್ ರೂಪದಲ್ಲಿ ನಮಗೆ ಮೆಸೇಜ್ ಮಾಡಿ. ನಾವು ಮುಂದೆ ವೀಡಿಯೋದಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ಓಕೆ, ಜೈ ಕರ್ನಾಟಕ.